ಶಿರಸಿ ನಗರದ ಕದಂಬ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿ ಕಚೇರಿಗೆ ಶುಕ್ರವಾರ ಅರುಣಾಚಲ ಪ್ರದೇಶ ಸರ್ಕಾರದ ಕೃಷಿ ಸಚಿವರಾದ ಗ್ಯಾಬ್ರಿಯಲ್ ಡಿ ವಾಂಗಚೋ ಮತ್ತು ಅರುಣಾಚಲ ಪ್ರದೇಶ ಸರ್ಕಾರದ ತೋಟಗಾರಿಕಾ ಇಲಾಖೆ ಕಾರ್ಯದರ್ಶಿ ಕೋಜ್ ರೆನಿಯಾ ಅವರು ಭೇಟಿ ನೀಡಿ ರೈತರಿಂದ ಖರೀದಿಸಿದ ಸೊಸೈಟಿಯಲ್ಲಿ ಇರತಕ್ಕಂತ ಸಾಂಬಾರು ಪದಾರ್ಥಗಳನ್ನು ಖುದ್ದಾಗಿ ವೀಕ್ಷಣೆ ಮಾಡಿದರು. ನಂತರ ಕದಂಬ ಮಾರ್ಕೆಟಿಂಗ್ ಸೊಸೈಟಿಯಲ್ಲಿ ಆಯೋಜನೆ ಮಾಡಲಾದ ಸಭೆಯಲ್ಲಿ ಪಾಲ್ಗೊಂಡು ಉತ್ತರ ಕನ್ನಡ ಜಿಲ್ಲೆಯ ರೈತರ ಪ್ರಮುಖ ಬೆಳೆಗಳಾದ ಅಡಿಕೆ, ಯಾಲಕ್ಕಿ, ಲವಂಗ, ಮೆಣಸು, ಶುಂಠಿ ಮುಂತಾದವುಗಳನ್ನು ಪಿಪಿಟಿ ಮೂಲಕ ಸಚಿವರಿಗೆ ತೋರಿಸಿದರು. ನಂತರ ಮಾತನಾಡಿದ ಅರುಣಾಚಲ ಪ್ರದೇಶದ ಸಚಿವರು, ನಾನು ಕೂಡ ಕೃಷಿ ಕುಟುಂಬದಿಂದ ಬಂದಿದ್ದೇನೆ. ರೈತರ ಕಷ್ಟಗಳು ಏನು ಎಂಬುದು ನನಗೆ ಗೊತ್ತಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿರುವ ಕೋಆಪರೇಟಿವ್ ಸೊಸೈಟಿಗಳ ಸಾಧನೆ, ಕಠಿಣ ಶ್ರಮ, ಕಷ್ಟ ನಷ್ಟಗಳನ್ನು ದಾಟಿ ರೈತರ ಜೀವನಾಡಿಯಾಗಿ ಬೆಳೆದು ದೇಶಕ್ಕೆ ಮಾದರಿಯಾಗಿರುವುದಕ್ಕೆ ಮತ್ತು ಇಲ್ಲಿ ಸೊಸೈಟಿಗಳನ್ನು ಕಟ್ಟಿ ಬೆಳೆಸಿದವರಿಗೆ ನಾನು ಗೌರವಾರ್ಪಣೆ ಸಲ್ಲಿಸುತ್ತೇನೆ ಎಂದು ತಿಳಿಸಿದರು. गाँव में उनको आपने उसको छुटकारा दिलाया है, ये बहुत बड़ी बात है. आप देखिए, क्योंकि अभी हम ये बोलते हैं ना कि हम बड़ी बड़ी बातें किसान के लिए बोल सकते हैं, लेकिन बारीकी से सोच करके कि फार्मर्स को कैसे हम बेनिफिट पहुंचाएं. जैसा आप लोगों ने जो भी इसको आप लोगों ने टास्क फोर्स के द्वारा जो भी किया है, देखिए ये कोई नॉर्मल फार्मर नहीं कर सकता है. ಅದಲ್ಲದೆ ಕರ್ನಾಟಕ ಅಡಿಕೆ ಬೆಳೆಗಾರರಿಗೆ ನ್ಯಾಯ ಒದಗಿಸುವಲ್ಲಿ ಕೇಂದ್ರ ಸರ್ಕಾರದ ಗಮನಕ್ಕೆ ತರುತ್ತೇನೆ ಎಂದು ಇದೇ ವೇಳೆ ತಿಳಿಸಿದರು. ಇನ್ನು ಸಚಿವರಿಗೆ ಕದಂಬ ಮಾರ್ಕೆಟಿಂಗ್ ಸೊಸೈಟಿ ಅಧ್ಯಕ್ಷ ಶಂಭುಲಿಂಗ್ ಹೆಗಡೆ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಅಜಯ ಜಯಾಳ್, ಕದಂಬ ಮಾರ್ಕೆಟಿಂಗ್ ಸೊಸೈಟಿ ನಿರ್ದೇಶಕ ನಾರಾಯಣ್ ಹೆಗಡೆ ಸೇರಿದಂತೆ ಮುಂತಾದವರು ಸಾಥ್ ನೀಡಿದರು. ನಂತರ ನಾರಾಯಣ್ ಹೆಗಡೆ ಮಾತನಾಡಿ, ನೇಪಾಳದ ಗಡಿ ಮೂಲಕ ಮತ್ತು ಬಾಂಗ್ಲಾದೇಶದ ಗಡಿ ಮೂಲಕ ಭಾರತಕ್ಕೆ ಅಕ್ರಮವಾಗಿ ಅಡಿಕೆ ಬರುವುದನ್ನು ತಪ್ಪಿಸಬೇಕೆಂದು ಸಚಿವರಿಗೆ ಇದೇ ವೇಳೆ ವಿನಂತಿಸಿದರು. ಅದಕ್ಕೆ ಸಚಿವರು ಕೇಂದ್ರ ಸರ್ಕಾರದ ಗಮನಕ್ಕೆ ತರುತ್ತೇನೆ ಎಂದು ಹೇಳಿದರು. ಈ ವೇಳೆ ಜಂಟಿ ಕೃಷಿ ನಿರ್ದೇಶಕ ಶಿವಪ್ರಸಾದ್ ಗಾಂವ್ಕರ್, ಕೃಷಿ ಉಪನಿರ್ದೇಶಕ ಟಿಎಚ್ ನಟರಾಜ್, ತೋಟಗಾರಿಕಾ ಉಪನಿರ್ದೇಶಕ ಬಿಪಿ ಸತೀಶ್, ಮಧುಕರ್ ನಾಯ್ಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. फार्मिंग को लेकर के जो दिमाग लगा करके फार्मिंग के सेक्टर्स को आगे लेके जाने के लिए बहुत सोचना पड़ता है, और मुझे पूरा विश्वास है आप लोग जितना भी यहाँ में बैठे हैं आप लोगों ने काफी. ಬದನಗೂಡು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ನಟರಾಜ್ ಬಿ ಹೊಸೂರ್ ಇವರು ತಮ್ಮ ಜನ್ಮ ದಿನದ ಪ್ರಯುಕ್ತ ಸಮಾಜಕ್ಕೆ ತಮ್ಮ ಕೈಲಾದ ಅಳಿಲು ಸೇವೆ ಮಾಡುವ ಉದ್ದೇಶದಿಂದ ತಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಶಾಲೆಗಳ ಮಕ್ಕಳಿಗೆ ಪ್ರೋತ್ಸಾಹಿಸಲು ಅವರ ಪರಿಶ್ರಮವನ್ನು ಗುರುತಿಸಿ 85% ಅಧಿಕ ಅಂಕ ಗಳಿಸಿ ಉತ್ತೀರ್ಣರಾದ 100ಕ್ಕಿಂತ ಹೆಚ್ಚು ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಇನ್ನು ಬದನಗೂಡು ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ವ್ಯಾಪ್ತಿಯ 4, 5, 6 ಹಾಗೂ 7ನೇ ತರಗತಿಯ 85% ಅಧಿಕ ಅಂಕ ಗಳಿಸಿ ಉತ್ತೀರ್ಣರಾದ 100ಕ್ಕಿಂತ ಹೆಚ್ಚು ಮಕ್ಕಳಿಗೆ ಸನ್ಮಾನಿಸಲಾಯಿತು. ಈ ವೇಳೆ ಶಾಲೆಯ ಮುಖ್ಯೋಧ್ಯಾಪಕರು, ಶಿಕ್ಷಕ ವೃಂದ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಊರ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಸಿದ್ದಾಪುರ ತಾಲೂಕಿನ ಬೇಡಕಣಿಯ ಠಾಣಗೆರೆಯ ಜಯಂತ್ ನಾಯ್ಕ್ ಅವರ ಮನೆಗೆ ನುಗ್ಗಿ ಕಳ್ಳತನ ಮಾಡಿದ ಗಣೇಶ್ ನಾಯ್ಕ್ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ. ಇನ್ನು ನವೆಂಬರ್ 14ರಂದು ಜಯಂತ್ ನಾಯ್ಕ್ ಅವರು ಗದ್ದೆ ಕೆಲಸಕ್ಕೆ ಹೋಗಿದ್ದಾಗ ಈತ ಅವರ ಮನೆಗೆ ನುಗ್ಗಿ ಕಳ್ಳತನ ಮಾಡಿದ್ದ. ಸಂಜೆ ಅವರು ಮನೆಗೆ ಬಂದಾಗ ಮನೆ ಒಳಗಡೆಯಿಂದ ಚಿಲಕ ಹಾಕಿಕೊಂಡಿತ್ತು. ಹೀಗಾಗಿ ಅಣ್ಣನ ಮನೆ ಪಾರ್ಟಿಷನ್ ತೆರೆದು ಅಲ್ಲಿಂದ ಅವರು ಮನೆ ಒಳಗೆ ಪ್ರವೇಶಿಸಿದ್ದು ಆಗ ಕಳ್ಳತನ ನಡೆದಿರುವುದು ಗೊತ್ತಾಗಿದೆ. ಇನ್ನು ಗೋದ್ರೇಜ್ ಕಪಾಟಿನ ಬಾಗಿಲು ತೆರೆದ ಕಳ್ಳರು ಅಲ್ಲಿದ್ದ ಬಂಗಾರದ ಬುಗುಡಿ, ಸರಪುಳಿ, ಉಂಗುರ ಸೇರಿ 1,26,000 ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಗಣೇಶ್ ನಾಯ್ಕ್ ದೋಚಿದ್ದ. ಇನ್ನು ಕಳ್ಳತನ ನಡೆದ ದಿನದಿಂದ ಜಯಂತ್ ನಾಯ್ಕ್ ಅವರ ಅಣ್ಣನ ಮಗ ಗಣೇಶ್ ನಾಯ್ಕ್ ಕಾಣದಿರುವ ಕಾರಣ ಆತನ ಮೇಲೆ ಅನುಮಾನ ಮೂಡಿತ್ತು. ಇನ್ನು ಪೊಲೀಸರು ಆತನನ್ನು ಹುಡುಕಿ ಗಣೇಶ್ ನಾಯ್ಕ್ ಬಳಿ ಇದ್ದ 1,26,000 ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ 21 ಗ್ರಾಂ ಚಿನ್ನದ ಜೊತೆ ಆತನನ್ನು ಪೊಲೀಸರು ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ಇನ್ನು ನ್ಯಾಯಾಲಯ ಗಣೇಶ್ ನಾಯ್ಕ್ಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ತಲೆಮರೆಸಿಕೊಂಡಿದ್ದ ಕಳ್ಳನನ್ನು ಸಿಪಿಐ ಸೀತಾರಾಮ್, ಪಿಎಸ್ಐ ಅನಿಲ್ ಹಾಗೂ ಪೊಲೀಸ್ ಸಿಬ್ಬಂದಿ ಉಪಾಯವಾಗಿ ಹಿಡಿದಿದ್ದಾರೆ. ಜಿಲ್ಲೆಯ ಪ್ರಮುಖ ಸಾಂಸ್ಕೃತಿಕ ಉತ್ಸವಗಳಲ್ಲಿ ಒಂದಾದ 13ನೇ ವರ್ಷದ ನಮ್ಮನೆ ಹಬ್ಬ ಡಿಸೆಂಬರ್ 8ರಂದು ಸಂಜೆ 5ರಿಂದ ಶಿರಸಿ ತಾಲೂಕಿನ ಬೆಟ್ಕೊಪ್ಪದ ನಮ್ಮನೆ ವೇದಿಕೆಯಲ್ಲಿ ನಡೆಯಲಿದೆ. ವಿಶ್ವಶಾಂತಿ ಸೇವಾ ಟ್ರಸ್ಟ್ ಕರ್ನಾಟಕ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಗಾನ ಸಂಭ್ರಮ, ಯಕ್ಷ ರೂಪಕದ ದಶಮಾನೋತ್ಸವ, ನೂತನ ರೂಪಕ ಲೋಕಾರ್ಪಣೆ, ಪ್ರಶಸ್ತಿ ಪುರಸ್ಕಾರ ಪ್ರದಾನ, ಕ್ಯಾಲೆಂಡರ್ ಲೋಕಾರ್ಪಣೆ ನಡೆಯಲಿದೆ. ಈ ಮೂಲಕ ಸಾಂಸ್ಕೃತಿಕ ಕಲಾ ವೈಭವ ಸಾರುವ ಪ್ರಯತ್ನ ನಡೆಸಲಾಗಿದೆ ಎಂದು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಗಾಯತ್ರಿ
ಗಾಯತ್ರಿ ರಾಘವೇಂದ್ರ ತಿಳಿಸಿದ್ದಾರೆ. ಇನ್ನು ಸಂಜೆ 5ರಿಂದ ಇಳಿ ಹೊತ್ತಿನಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಬಿಗ್ ಬಾಸ್ ಖ್ಯಾತಿಯ ಪ್ರಸಿದ್ಧ ಗಾಯಕ ರವಿ ಮುರೂರು ನಡೆಸಿಕೊಡಲಿದ್ದಾರೆ. ಇನ್ನು ಹಾರ್ಮೋನಿಯಂನಲ್ಲಿ ಸತೀಶ್ ಹೆಗ್ಗಾರು, ತಬಲಾದಲ್ಲಿ ಗಣೇಶ್ ಗುಂಡ್ಕಲ್ ಸಾಥ್ ನೀಡಲಿದ್ದಾರೆ. ಅಂತೆಯೇ 6:10ಕ್ಕೆ ವಿಶ್ವಶಾಂತಿ ಸರಣಿಯ 10ನೆಯ ನೂತನ ಯಕ್ಷ ನೃತ್ಯ ರೂಪಕ ಭಾವ ಸೌಂದರ್ಯದ ದಿವ್ಯ ದರ್ಶನ ವಿಶ್ವಾಭಿಗಮನಂ ಅನಾವರಣಗೊಳ್ಳಲಿದೆ. ಸಾಹಿತ್ಯವನ್ನು ಡಾಕ್ಟರ್ ಕಬ್ಬಿನಾಲೆ ವಸಂತ್ ಭಾರದ್ವಾಜ್ ನೀಡಿದ್ದು, ನಿರ್ದೇಶನವನ್ನು ವಿದ್ವಾನ್ ಉಮಾಕಾಂತ್ ಭಟ್ ಒದಗಿಸಿದ್ದಾರೆ. ಮೂಲ ಕಲ್ಪನೆ ರಮೇಶ್ ಹೆಗಡೆ ಹಳೆಕಾನ್ಗೋಡ್ ಹಾಗೂ ಗಾಯತ್ರಿ ರಾಘವೇಂದ್ರ ಅವರದ್ದಾಗಿದ್ದು, ನೃತ್ಯ ಸಲಹೆಯನ್ನು ವಿನಾಯಕ್ ಹೆಗಡೆ ಕಲ್ಗದ್ದೆ, ಹಿನ್ನೆಲೆ ಧ್ವನಿಯನ್ನು ಡಾಕ್ಟರ್ ಶ್ರೀಪಾದ್ ಭಟ್ ನೀಡಿದ್ದಾರೆ. ಇನ್ನು ತಾಳಾಭ್ಯಾಸ ಜಿಎಸ್ ಭಟ್ ಪಂಚಲಿಂಗ, ಧ್ವನಿಗ್ರಹಣ ಉದಯ್ ಪೂಜಾರ್, ಸಮಗ್ರ ನಿರ್ವಹಣೆ ಗಾಯತ್ರಿ ರಾಘವೇಂದ್ರ ಮಾಡಿದ್ದಾರೆ. ನೂತನ ರೂಪಕವನ್ನು 50 ನಿಮಿಷಗಳ ಕಾಲ ತುಳಸಿ ಹೆಗಡೆ ಪ್ರಸ್ತುತಗೊಳಿಸಲಿದ್ದಾಳೆ. ಹಿಮ್ಮೇಳದಲ್ಲಿ ಕೇಶವ್ ಹೆಗಡೆ ಕೊಳಗಿ, ಶಂಕರ್ ಭಾಗವತ್ ಯಲ್ಲಾಪುರ, ವಿಘ್ನೇಶ್ವರ ಗೌಡ ಕೆಸರಕೊಪ್ಪ, ಪ್ರಸಾಧನದಲ್ಲಿ ವೆಂಕಟೇಶ್ ಭೋಗ್ರಿಮಕ್ಕಿ ಸಹಕಾರ ನೀಡಲಿದ್ದಾರೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಅಂತೆಯೇ ನಮ್ಮನೆ ಹಬ್ಬದ ಉದ್ಘಾಟನೆಯನ್ನು ಪ್ರಸಿದ್ಧ ಚಿತ್ರನಟಿ ಪೂಜಾ ಗಾಂಧಿ ನೆರವೇರಿಸಲಿದ್ದು, ಪ್ರಶಸ್ತಿಯನ್ನು ಹಿರಿಯ ನಿರ್ದೇಶಕ ಸಾಹಿತಿ ನಾಗತಿಹಳ್ಳಿ ಚಂದ್ರಶೇಖರ್ ಪ್ರದಾನ ಮಾಡಲಿದ್ದಾರೆ. ಅಂತೆಯೇ ಪ್ರಸಿದ್ಧ ಚಿತ್ರನಟ ನಿರ್ನಳ್ಳಿ ರಾಮಕೃಷ್ಣ, ಬೆಂಗಳೂರಿನ ಅವಿನಾಶಿ ಸಂಸ್ಥೆ ಮುಖ್ಯಸ್ಥ ಅಣ್ಣಾರೈ ತಳವಾರ್ ಅವರಿಗೆ ನಮ್ಮನೆ ಪ್ರಶಸ್ತಿ, ಧಾರವಾಡದ ಯುವ ಗಾಯಕಿ ಐಶ್ವರ್ಯ ದೇಸಾಯಿ ಅವರಿಗೆ ನಮ್ಮನೆ ಯುವ ಪ್ರಶಸ್ತಿ ಪ್ರದಾನವಾಗಲಿದೆ. ಹಾಗೂ ಅಭ್ಯಾಗತರಾಗಿ ವಿದ್ವಾನ್ ಉಮಾಕಾಂತ್ ಭಟ್, ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಭಾಗವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಟ್ರಸ್ಟ್ ನ ಅಧ್ಯಕ್ಷ, ಪ್ರಜಾವಾಣಿ ಕಾರ್ಯನಿರ್ವಾಹಕ ಸಂಪಾದಕ ರವೀಂದ್ರ ಭಟ್ ಐಂಕೈ ವಹಿಸಿಕೊಳ್ಳಲಿದ್ದಾರೆ. ಇದೇ ವೇಳೆ 2025ರ ನೂತನ ಕ್ಯಾಲೆಂಡರ್ ಕೂಡ ಬಿಡುಗಡೆಯಾಗಲಿದೆ. ಎಲ್ಲಾ ದಾರಿಗಳು ನಗರ ಮಹಾನಗರ ಸೇರುವ ಧಾವಂತದಲ್ಲಿವೆ. ಈ ಮಧ್ಯೆ ಸಾಮಾನ್ಯ ಹಳ್ಳಿ ಅಂಗಳದಲ್ಲಿ ಇಂತಹ ಸಾಂಸ್ಕೃತಿಕ ಹಬ್ಬ ನಡೆಯುವ ಮೂಲಕ ಹಳ್ಳಿಯ ಚೈತನ್ಯ ಹೆಚ್ಚಿಸುವ ಆಶಯ ನಮ್ಮದು ಎಂದು ಟ್ರಸ್ಟ್ ನ ಕಾರ್ಯದರ್ಶಿ ಗಾಯತ್ರಿ ರಾಘವೇಂದ್ರ ತಿಳಿಸಿದ್ದಾರೆ. ಅಲ್ಲದೆ ನಮ್ಮನೆ ಹಬ್ಬ ಎಂದರೆ ಕೇವಲ ಒಬ್ಬರ ಮನೆ ಹಬ್ಬವಲ್ಲ, ಎಲ್ಲರನ್ನೂ ಒಳಗೊಂಡು ಆಚರಿಸುವ ಸಾಂಸ್ಕೃತಿಕ ದಿಬ್ಬಣ. ಅದಕ್ಕೆ ನಾವು ಸಾಂಕೇತಿಕ ಸಂಕಲ್ಪಿತರು ಮಾತ್ರ. ಸಾಂಸ್ಕೃತಿಕ ಸಂಭ್ರಮ, ಪ್ರಶಸ್ತಿ ಪ್ರದಾನ, ಮಾತು, ಯಕ್ಷ ನೃತ್ಯ, ಸಂಗೀತಗಳ ಮಿಲನವೇ ನಮ್ಮನೆ ಹಬ್ಬ. ಈ ಹಬ್ಬಕ್ಕೆ 13ನೇ ವರ್ಷದ ಸಂಭ್ರಮ. ವಿಶ್ವಶಾಂತಿ ಸರಣಿಯ ಯಕ್ಷ ನೃತ್ಯ ರೂಪಕಗಳಿಗೆ ಈ ವರ್ಷ ದಶಮಾನೋತ್ಸವದ ಮೆರುಗು ಸಂತಸ ತಂದಿದೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ರೋರಲ್ ಹಾಕಿ ಸ್ಕೇಟಿಂಗ್ ಟೂರ್ನಿಯಲ್ಲಿ ಶಿರಸಿ ಇಕ್ರಾ ಶಾಲೆಯ ಅಬು ಸುಫಿಯಾನ್ ಮತ್ತೊಮ್ಮೆ ರಾಜ್ಯ ಚಾಂಪಿಯನ್ಶಿಪ್ ಆಗುವ ಮೂಲಕ ಕೊಯಮತ್ತೂರಿನಲ್ಲಿ ನಡೆಯುವ ರಾಷ್ಟ್ರೀಯ ಟೂರ್ನಿಗೆ ಆಯ್ಕೆಯಾಗಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಸತತವಾಗಿ ಹಲವು ಪ್ರಶಸ್ತಿ ಪಡೆದಿರುವ ಈ ಪ್ರತಿಭೆ ಸತತ 3 ವರ್ಷಗಳಿಂದ ರಾಷ್ಟ್ರ ಮಟ್ಟದಲ್ಲಿ ಕಂಚಿನ ಪದಕ ಪಡೆಯುತ್ತಾ ಬಂದಿದ್ದು, ಈ ಬಾರಿ ಚಿನ್ನದ ಪದಕದ ನಿರೀಕ್ಷೆಯಲ್ಲಿದ್ದಾನೆ. ಈ ವಿದ್ಯಾರ್ಥಿ ಶಿರಸಿ ಇಕ್ರಾ ಸಂಸ್ಥೆಯ 8ನೇ ತರಗತಿಯ ವಿದ್ಯಾರ್ಥಿಯಾಗಿದ್ದಾನೆ. ಈತನ ಸಾಧನೆಗೆ ಇಕ್ರಾ ಆಡಳಿತ ಮಂಡಳಿ ಹರ್ಷ ವ್ಯಕ್ತಪಡಿಸಿದೆ. ಕಳೆದ ಸೋಮವಾರ ನವೆಂಬರ್ 25ರಂದು ನಡೆದ ಶಿರಸಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಹಿರಿಯ ವಿಭಾಗದ ಕತೆ ಹೇಳುವ ಸ್ಪರ್ಧೆಯಲ್ಲಿ ಕುಮಾರಿ ಆರಾಧ್ಯ ಅರುಣ್ ನಾಯ್ಕ್ ಪ್ರಥಮ ಸ್ಥಾನ ಗಳಿಸಿದ್ದಾಳೆ. ಈ ಮೂಲಕ ಇವಳು ಜಿಲ್ಲಾ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾಳೆ. ಅಂತೆಯೇ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಭದ್ರಾಪುರದಲ್ಲಿ 5ನೇ ತರಗತಿಯಲ್ಲಿ ಓದುತ್ತಿರುವ ಇವಳು ಇದೇ ಶಾಲೆಯ ಮುಖ್ಯ ಶಿಕ್ಷಕರಾದ ಅರುಣ್ ನಾಯ್ಕ್ ಇವರ ಮಗಳು. ಪ್ರತಿಭಾವಂತ ವಿದ್ಯಾರ್ಥಿನಿಯಾದ ಈಕೆ ಕಳೆದ ವರ್ಷ ಕೂಡ ಕಿರಿಯರ ವಿಭಾಗದಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಳು. ಇನ್ನು ವಿದ್ಯಾರ್ಥಿನಿಯ ಈ ಸಾಧನೆಗೆ ಶಾಲೆ ಎಸ್ಡಿಎಂಸಿ ಸದಸ್ಯರು, ಶಿಕ್ಷಕರು ಹರ್ಷ ವ್ಯಕ್ತಪಡಿಸಿ ಶುಭ ಹಾರೈಸಿದ್ದಾರೆ. ಶಿರಸಿ ತಾಲೂಕಿನ ಮಳಲ್ಗಾಂವ್ ಬಳಿ ರಸ್ತೆ ಹೊಂಡ ತಪ್ಪಿಸಲು ಹೋಗಿ ನಿಯಂತ್ರಣ ತಪ್ಪಿ ಬಿದ್ದು ಕೆಡಿಸಿಸಿ ಬ್ಯಾಂಕ್ ಸಿಬ್ಬಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನು ಇವರು ದಾಸನಕೊಪ್ಪ ಕೆಡಿಸಿಸಿ ಬ್ಯಾಂಕ್ ಸಿಬ್ಬಂದಿಯಾಗಿದ್ದು, ಕೆಲಸ ಮುಗಿಸಿಕೊಂಡು ಶಿರಸಿಗೆ ಹೋಗುವ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ. ಇನ್ನು ಸ್ಥಳೀಯರ ಸಹಾಯದಿಂದ ಆಂಬ್ಯುಲೆನ್ಸ್ ಮೂಲಕ ಇವರನ್ನು ಆಸ್ಪತ್ರೆಗೆ ರವಾನಿಸಲಾಗಿದೆ. ಹಳಿಯಾಳ ನಗರದಲ್ಲಿ ಬಿಡಾಡಿ ಹಂದಿಗಳು ಹೆಚ್ಚಾಗಿರುವ ಹಿನ್ನೆಲೆ ಪುರಸಭೆಯಿಂದ ಅವುಗಳನ್ನು ನಿಯಂತ್ರಿಸಲು ಯೋಜನೆ ರೂಪಿಸಲಾಗಿದೆ. ಆದರೆ ಹಂದಿ ಹಿಡಿಯುವ ಕಾರ್ಯಾಚರಣೆಗೆ ಕೆಲವರು ಅಡ್ಡಿಪಡಿಸಿದ್ದಾರೆ. ಇನ್ನು ಬಿಡಾಡಿ ಹಂದಿಗಳ ನಿಗ್ರಹಕ್ಕಾಗಿ ಅಕ್ಟೋಬರ್ 20ರಂದು ಪುರಸಭೆ ವಿಶೇಷ ಸಭೆ ಆಯೋಜಿಸಿದ್ದು, ಹಂದಿ ಮಾಲೀಕರಿಗೆ 48 ದಿನಗಳ ಗಡುವು ನೀಡಿತ್ತು. ಆದಾಗ್ಯೂ ಹಂದಿ ಸಾಕಾಣಿಕೆದಾರರು ಬೀದಿ ಬೀದಿಯಲ್ಲಿ ಅಲೆಯುತ್ತಿದ್ದ ಹಂದಿಗಳನ್ನು ತಮ್ಮ ವಶಕ್ಕೆ ಪಡೆದಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಕಳೆದ ನವೆಂಬರ್ 28ರಂದು ಪುರಸಭೆಯವರು ತುಮಕೂರಿನಿಂದ ಹಂದಿ ಹಿಡಿಯುವವರನ್ನು
ಹಂದಿಗಳನ್ನು ಕರೆಸಿದ್ದರು. ದೇಸಾಯಿ ಗಲ್ಲಿಯಲ್ಲಿ ಹಂದಿ ಹಿಡಿಯುವ ಕಾರ್ಯಾಚರಣೆ ನಡೆಯುವಾಗ ಕುಮಾರ್ ಗಂಗಪ್ಪ ಸೌದತ್ತಿ, ತರುಣ್ ಕುಮಾರ್ ಸೌದತ್ತಿ, ದುರ್ಗಪ್ಪ ಯರನ್ನವರ್, ಕಾರ್ತಿಕ್ ಸೌದತ್ತಿ, ರೋಹಿತ್ ಸೌದತ್ತಿ ಹಾಗೂ ಇನ್ನಿತರರು ಆಗಮಿಸಿ ಹಂದಿ ಹಿಡಿಯಲು ವಿರೋಧಿಸಿದ್ದಾರೆ. ಆದಾಗ್ಯೂ ತುಮಕೂರಿನ ಎಸ್ ನರಸಿಂಹರಾಜು ಅವರು ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಕುಮಾರ್ ನಾಳೆನ್ನವರ್ ಅವರ ಸೂಚನೆ ಮೇರೆಗೆ ಹಂದಿಗಳನ್ನು ಹಿಡಿಯುತ್ತಿದ್ದರು. ಆಗ ಅವರನ್ನು ತಡೆದ 5-6 ಜನ ಹಂದಿ ಹಿಡಿಯುತ್ತಿದ್ದವರ ಮೇಲೆ ದಾಳಿ ನಡೆಸಿದ್ದಾರೆ. ಅಲ್ಲದೆ ನರಸಿಂಹರಾಜು ಅವರಿಗೂ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ತಡೆಯಲು ಬಂದ ಅಶೋಕ್ ಕುಮಾರ್ ಅವರನ್ನು ಸಹ ಬೆದರಿಸಿದ್ದು, ಜೊತೆಗೆ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಈ ಎಲ್ಲಾ ಹಿನ್ನೆಲೆಯಲ್ಲಿ ಹಂದಿ ಹಿಡಿಯುವ ಕಾರ್ಯಾಚರಣೆಗೆ ಅಡ್ಡಿಪಡಿಸಿದವರ ವಿರುದ್ಧ ಅಶೋಕ್ ಕುಮಾರ್ ನಾಳೆನ್ನವರ್ ಪೊಲೀಸ್ ದೂರು ನೀಡಿದ್ದಾರೆ. ಅಡ್ಡಾದಿಡ್ಡಿಯಾಗಿ ಬಸ್ ಓಡಿಸಿದ ಕೆಎಸ್ಆರ್ಟಿಸಿ ಚಾಲಕನ ವಿರುದ್ಧ ಅದೇ ಬಸ್ಸಿನ ನಿರ್ವಾಹಕ ಪೊಲೀಸ್ ದೂರು ನೀಡಿದ್ದಾರೆ. ಚಾಲಕನ ವಿರುದ್ಧ ಕ್ರಮ ಜರುಗಿಸುವಂತೆ ಅವರು ಆಗ್ರಹಿಸಿದ್ದಾರೆ. ಕಾರವಾರದಿಂದ ಮಲ್ಲಾಪುರ ಮಾರ್ಗವಾಗಿ ಸಂಚರಿಸುವ ಬಸ್ಸಿನ ಚಾಲಕ ಗುರನಗೌಡ ಪಾಟೀಲ್ ವಿರುದ್ಧ ನಿರ್ವಾಹಕ ಶಿವಾನಂದ್ ಕರಿಕಟ್ಟಿ ದೂರು ನೀಡಿದ್ದಾರೆ. ನವೆಂಬರ್ 26ರಂದು ಕಾರವಾರದಿಂದ ಮಲ್ಲಾಪುರಕ್ಕೆ ಬಸ್ ಓಡಿಸಿದ ಗುರನಗೌಡ ಪಾಟೀಲ್ ಅಲ್ಲಿಂದ ಮರಳುವಾಗ ಅತ್ಯಂತ ವೇಗವಾಗಿ ವಾಹನ ಓಡಿಸಿದ್ದಾರೆ ಎಂಬುದು ಶಿವಾನಂದ್ ಕರಿಕಟ್ಟಿ ಅವರ ದೂರು. ವೇಗವಾಗಿ ವಾಹನ ಓಡಿಸಿದ್ದರಿಂದ ಬಸ್ಸು ತಗ್ಗಿನಲ್ಲಿ ಬಿದ್ದು ಎದ್ದಿದೆ. ಇದರಿಂದ ಹಿಂದೆ ಕೂತಿದ್ದ ತನ್ನ ತಲೆ ಬಸ್ಸಿನ ಮೇಲ್ಭಾಗಕ್ಕೆ ಬಡಿದು ಪೆಟ್ಟಾಗಿದೆ. ಆಗ ಬಿದ್ದಿದ್ದರಿಂದ ಬೆನ್ನಿಗೂ ಸಹ ನೋವಾಗಿದೆ ಎಂದು ಗುನುಗಿವಾಡದಲ್ಲಿ ವಾಸವಾಗಿರುವ ಶಿವಾನಂದ್ ಕರಿಕಟ್ಟಿ ಪೊಲೀಸ್ ಪ್ರಕರಣ ದಾಖಲಿಸಿದ್ದಾರೆ. ಅರಣ್ಯಾಧಿಕಾರಿಗಳ ದಬ್ಬಾಳಿಕೆ ವಿರುದ್ಧ ರೈತ ಸಂಘದವರು ಅಂಕೋಲಾ ತಾಲೂಕಿನ ಶಿರಗುಂಜಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಅರಣ್ಯ ಸಿಬ್ಬಂದಿಯ ಅನಗತ್ಯ ಕಿರುಕುಳ, ಮನೆ ನಾಶ, ಬೆಳೆ ನಷ್ಟ ಮಾಡುತ್ತಿರುವುದನ್ನು ಪ್ರತಿಭಟನಾಕಾರರು ಖಂಡಿಸಿದ್ದಾರೆ. ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಈ ಪ್ರತಿಭಟನೆ ನಡೆದಿದ್ದು, ಸಭೆಯಲ್ಲಿ ಮಾತನಾಡಿದ ಜಿಲ್ಲಾ ಸಮಿತಿ ಅಧ್ಯಕ್ಷ ಶಾಂತಾರಾಮ್ ನಾಯಕ್, ಅರಣ್ಯ ಅತಿಕ್ರಮಣ ಸಕ್ರಮಕ್ಕೆ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು. ರೈತರಿಗಾದ ಹಾನಿಯನ್ನು ಅರಣ್ಯ ಇಲಾಖೆ ಭರಿಸಬೇಕು. ತಪ್ಪು ಮಾಡಿದ ಸಿಬ್ಬಂದಿ ಮೇಲೆ ಶಿಸ್ತು ಕ್ರಮವಾಗಬೇಕೆಂದು ಇದೇ ವೇಳೆ ಆಗ್ರಹಿಸಿದರು. ಇನ್ನು ರೈತ ಮುಖಂಡರಾದ ಕೇಶವ್ ನಾಯಕ್, ಚಂದ್ರುಗೌಡ, ಮಾದೇವಗೌಡ, ದೇವಣ್ಣ ನಾಯಕ್, ಗ್ರಾಮ ಪಂಚಾಯತ್ ಸದಸ್ಯ ದಯಾ ನಾಯಕ್, ಅನಂತ್ ಗೌಡ, ಸುಕ್ರುಗೌಡ ಪ್ರತಿಭಟನೆಯಲ್ಲಿ ಹಾಜರಿದ್ದರು. ಶಿರೂರು ಗುಡ್ಡ ಕುಸಿತಕ್ಕೆ ಮುಖ್ಯ ಕಾರಣ ಅವೈಜ್ಞಾನಿಕ ಮಣ್ಣು ಕೊರತೆ. ಆದಾಗ್ಯೂ ಗೋಕರ್ಣದ ಕುಡ್ಲೆ ಕಡಲ ತೀರದಲ್ಲಿ ಇನ್ನಷ್ಟು ಗುಡ್ಡ ಕೊರೆಯುವ ಕೆಲಸ ನಡೆದಿದೆ. ಇದರಿಂದ ಮುಂದಿನ ಮಳೆಗಾಲದಲ್ಲಿ ಇಲ್ಲಿನ ಧರೆಯು ಕುಸಿಯುವ ಆತಂಕ ವ್ಯಕ್ತವಾಗಿದೆ. ಹೌದು, ಉಮಾಮಹೇಶ್ವರ ಮಂದಿರಕ್ಕೆ ತೆರಳುವ ರಸ್ತೆ ಬಳಿ 1 ಎಕರೆ ಜಾಗದಲ್ಲಿ ಅವೈಜ್ಞಾನಿಕ ಪದ್ಧತಿಯಲ್ಲಿ ಗುಡ್ಡ ಕೊರೆಯಲಾಗುತ್ತಿದೆ. ಸ್ಥಳೀಯ ಪರಿಸರದ ಬಗ್ಗೆ ಅರಿವಿಲ್ಲದವರು ರೆಸಾರ್ಟ್ ನಿರ್ಮಾಣ ಕಾರ್ಯಕ್ಕಾಗಿ ಗುಡ್ಡ ಕೊರೆಯುತ್ತಿದ್ದಾರೆ. ಆದರೆ ಮಣ್ಣು ಸಾಗಾಟ ಹಾಗೂ ಮರ ಕಡಿತಕ್ಕೆ ಪರವಾನಗಿ ಸಹ ಪಡೆದಿಲ್ಲ. ಇಲ್ಲಿನ ಗುಡ್ಡ ಕಡಿತದಿಂದ ತಳಭಾಗದಲ್ಲಿ ವಾಸಿಸುತ್ತಿರುವವರಿಗೆ ಅಪಾಯ ಹೆಚ್ಚಿದೆ. ಹೀಗಾಗಿ ಅಲ್ಲಿನವರು ಅವೈಜ್ಞಾನಿಕ ಕೆಲಸ ನಡೆಸದಂತೆ ತಿಳಿ ಹೇಳಿದ್ದಾರೆ. ಆದಾಗ್ಯೂ ಗುಡ್ಡ ಕೊರೆತ ಮುಂದುವರೆದಿದೆ. ಖಾಸಗಿ ಜಾಗದ ಜೊತೆ ಅಕ್ಕಪಕ್ಕದ ಜಾಗವು ಅತಿಕ್ರಮಣವಾದ ಬಗ್ಗೆ ಅಲ್ಲಿನವರು ದೂರಿದ್ದಾರೆ. ಜಿಲ್ಲೆಯ ಎಲ್ಲ ಸರ್ಕಾರಿ ಕಚೇರಿಗಳು ತಮ್ಮ ಕಟ್ಟಡದಲ್ಲಿನ ವಿದ್ಯುತ್ ಬಳಕೆಯಲ್ಲಿ ಸ್ವಾವಲಂಬನೆ ಸಾಧಿಸುವ ಮತ್ತು ಪರಿಸರ ಸ್ನೇಹಿಯಾಗಿ ವಿದ್ಯುತ್ ಉತ್ಪಾದಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆಯಡಿ ಉತ್ತರ ಕನ್ನಡ ಜಿಲ್ಲೆಯ 2551 ಸರ್ಕಾರಿ ಕಟ್ಟಡಗಳ ಮೇಲ್ಚಾವಣಿಗಳ ಮೇಲೆ ಸೋಲಾರ್ ಘಟಕವನ್ನು ಸ್ಥಾಪಿಸುವ ಕಾರ್ಯ ಪ್ರಗತಿಯಲ್ಲಿದೆ. ಹೆಸ್ಕಾಂ ಇಲಾಖೆಯಲ್ಲಿನ ಆರ್ಆರ್ ಸಂಖ್ಯೆಯ ಮಾಹಿತಿಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 2697 ಸರ್ಕಾರಿ ಕಟ್ಟಡಗಳಿದ್ದು, ಅವುಗಳಲ್ಲಿ 73 ಕಟ್ಟಡಗಳ ಮೇಲ್ಚಾವಣಿಯಲ್ಲಿ ಈಗಾಗಲೇ ವಿವಿಧ ಯೋಜನೆಗಳ ಮೂಲಕ ಸೌರ ವಿದ್ಯುದೀಕರಣವಾಗಿದ್ದು, 73 ಕಟ್ಟಡಗಳಲ್ಲಿ ವಿವಿಧ ಕಾರಣಗಳಿಂದ ಸೋಲಾರ್ ಸ್ಥಾವರಗಳನ್ನು ಅಳವಡಿಸುವುದು ಕಾರ್ಯಸಾಧ್ಯವಿಲ್ಲ ಎಂದು ಗುರುತಿಸಲಾಗಿದ್ದು, ಬಾಕಿ ಉಳಿದಿರುವ 2551 ಸರ್ಕಾರಿ ಕಟ್ಟಡಗಳ ಮೇಲ್ಚಾವಣಿಯಲ್ಲಿ ಸೌರ ವಿದ್ಯುತ್ ಸ್ಥಾವರ ಅಳವಡಿಸುವ ಕುರಿತಂತೆ ಸಮೀಕ್ಷೆ ಕಾರ್ಯ ಆರಂಭಿಸಲಾಗಿದೆ. ಇನ್ನು ಪ್ರಸ್ತುತ ಈಗಾಗಲೇ ಸೌರ ವಿದ್ಯುದೀಕರಣಗೊಂಡಿರುವ 73 ಸರ್ಕಾರಿ ಕಟ್ಟಡಗಳಲ್ಲಿ ಒಟ್ಟು 406.86 ಕಿಲೋವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಉತ್ಪಾದನೆಯಾಗುತ್ತಿದ್ದು, ಸೌರ ವಿದ್ಯುದೀಕರಣಗೊಳಿಸಲು ಗುರುತಿಸಲಾಗಿರುವ 2551 ಸರ್ಕಾರಿ ಕಟ್ಟಡಗಳಿಂದ 73,299 ಕಿಲೋವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುವ ಗುರಿ ಹೊಂದಲಾಗಿದೆ. ಯಲ್ಲಾಪುರ ತಾಲೂಕಿನ ದೇಹಳ್ಳಿ ಗ್ರಾಮ ಪಂಚಾಯತ್ನ ಸಿಬ್ಬಂದಿ 35 ವರ್ಷದ ರಾಮಚಂದ್ರ ಮುನ್ಯಾ ಕುಣಬಿ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ದೇಹಳ್ಳಿ ಹಿರಿಯಾಳದ ರಾಮಚಂದ್ರ ಕುಣಬಿ ವಿಕಲಚೇತನರಾಗಿದ್ದರು. ಅವರು ದೇಹಳ್ಳಿ ಗ್ರಾಮ ಪಂಚಾಯತ್ ಗ್ರಂಥಾಲಯದಲ್ಲಿ ಗ್ರಂಥಪಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಇನ್ನು ಗುರುವಾರ ಸಂಜೆ ತಮ್ಮ 3 ಚಕ್ರದ ವಾಹನದಲ್ಲಿ ದೇಹಳ್ಳಿ ಬಳಗಾರ ಮಾರ್ಗವಾಗಿ ಸಂಚರಿಸುತ್ತಿದ್ದಾಗ ಅವರ ಬೈಕಿನ ಹಿಂದಿನ ಚಕ್ರ ಮುರಿದಿದೆ ಹಾಗೂ ಎಡಭಾಗದ ಚಕ್ರ ತುಂಡಾದ ಕಾರಣ 3 ಚಕ್ರದ ಅಂಗವಿಕಲರ ವಾಹನ ಪಲ್ಟಿಯಾಗಿದೆ.
ಆಗಿದೆ. ಇದರಿಂದಾಗಿ ಅವರ ಬೈಕು ಗಟಾರಕ್ಕೆ ಹೋಗಿ ಬಿದ್ದಿದ್ದು ರಾಮಚಂದ್ರ ಕುಣಬಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಇದನ್ನು ನೋಡಿದ ಶ್ರೀಪತಿ ರಾಮಚಂದ್ರ ಮುದ್ದೆಪಾಲ್ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ನಂತರ ಆಂಬ್ಯುಲೆನ್ಸ್ ಮೂಲಕ ಶವವನ್ನು ಜಿಲ್ಲಾಸ್ಪತ್ರೆಗೆ ಮುಟ್ಟಿಸಿದರು. ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮರಣೋತ್ತರ ಪರೀಕ್ಷೆ ನಂತರ ಶವವನ್ನು ಕುಟುಂಬದವರಿಗೆ ಹಸ್ತಾಂತರಿಸಲಾಗಿದೆ.